ಹೇಳಿದ್ರಿ ಏನು ಅಂತ? ಸ್ವಕೀಯ ಮಾಯಾಂ ಲಕ್ಷ್ಮೀ, ನೀನು ಮಾಯಾಳಾಗಿ ಭೂಮಿಗೆ ಹೋಗಬೇಕು ಅಂತಂದ. ನಾನು ಭೂಮಿಗೆ ಬರ್ತೇನೆ, ನೀನು ಕೂಡ ಭೂಮಿಗೆ ಬರಬೇಕು. ನಿನ್ನ ಹೆಸರು ಏನಿರಬೇಕು ಆವಾಗ? ಮಾಯಾ. ಮಾಯಾ ಅಂತಂದರೆ ಏನರ್ಥ? ಯಾರಿಗೂ ಕೂಡ ನನ್ನ ಬಗ್ಗೆ ಸರಿಯಾದ ತಿಳುವಳಿಕೆ ಬಾರದಂತೆ ಮಾಡು. ಅದಕ್ಕೇನು ಅವಳಿಗೆ ಮಾಯಾ. ಮಾಂ ಯಾಪಯತಿ. ಮಾಂ ದೇವರ ಬಗ್ಗೆ ಪ್ರಜ್ಞೆಯನ್ನು, ದೇವರ ಬಗ್ಗೆ ತಿಳುವಳಿಕೆಯನ್ನು, ಯಾ ಅಂದರೆ ಯಾಪಯತಿ. ಯಾಪಯತಿ ಅಂದರೆ ತೊಲಗಿಸ್ತಾಳೆ ಅಂತೆ. ದೇವರು ಅಲ್ಲೇ ಇದ್ದಾನೆ, ಎದುರಿಗೆ ಇದ್ದಾನೆ. ದೇವರ ಪ್ರತಿಮೆ ಎದುರಿಗೆ ಉಂಟು, ಅದರಲ್ಲಿ ದೇವರ ಸನ್ನಿಧಾನ ಉಂಟು ಅಂತಲೂ ಗೊತ್ತು ನಮಗೆ. ಆದರೂ ಕೂಡ ನಾವು ಸರಿಯಾಗಿ ಕೆಲಸ ಮಾಡೋಲ್ಲ. ಯಾಕೆ? ಇವಳು ಏನು ಮಾಡಿದ್ದಾಳೆ ಅಂತಂದುಬಿಟ್ರೆ, ನಾನು ದೇವರ ಸೇವೆ ಮಾಡ್ತಾ ಇದ್ದೇನೆ, ಚೆನ್ನಾಗಿ ಮಾಡಬೇಕು ಎನ್ನತಕ್ಕಂಥ ಪ್ರಜ್ಞೆಯನ್ನು ತೆಗೆದು ಬಿಡ್ತಾಳೆ. ಇದನ್ನೆಲ್ಲ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಅನುಭವಿಸುವವರು. ಹೇಳುವಾಗ ಏನೋ ಅಂತ ಇದ್ದಾನೆ, ನಾನು ದೇವರ ಸೇವೆ ಮಾಡ್ತಾಯಿದ್ದಾನೆ, ಸಂಬಳ ತಗೊಳ್ತಾನೆ. ಆದರೂ ಇರಲಿ, ಸಂಬಳ ತಗೊಂಡ್ರೂ ಕೂಡ ದೇವರ ಸೇವೆಯೇ, ಒಂದು ಭಗವಂತನ ಸೇವೆಯೇ ಅಲ್ವೋ? ಅದು ಗಂಧ ತೆಗೆದುವುದಿರ್ಬೋದು, ಮಡಿ ಅನ್ನ ಮಾಡುವುದಿರ್ಬೋದು, ಏನು ಬೇಕಾದರೂ ಮಾಡುವುದಿರ್ಬೋದು. ಆದ್ರೇನು ಮಾಡೋಣ, ಗ್ರಹಚಾರ ಆ ಹೊತ್ತಿಗಾಗುವಾಗ ಮಾಯೆ ಆವರಿಸಿ ಬಿಡ್ತಾಳೆ. ಆವಾಗ ಆ ಹೊತ್ತಿಗಾಗುವಾಗ ಅವನಿಗೆ ನಾನು ದೇವರಿಗೋಸ್ಕರ ಗಂಧ ತೆಯ್ತಾ ಇದ್ದೇನೆ ಅಂತ ಪ್ರಜ್ಞೆನೂ ಇಲ್ಲ. ಮತ್ತು ತನಗೆ ಸಿಗಬೇಕಾದೆಷ್ಟೊತ್ತಿಗೆ ಸಿಗುತ್ತೆ ಅಂತ ಕಾಯ್ತಿರ್ತಾನೆ, ಸಿಕ್ಕಿದ್ಕೊಳ್ಳೆ ಓಡಿಬಿಡ್ತಾನೆ. ಇದು ಯಾವುದರ ಪ್ರಭಾವ ಅಂತಂದುಬಿಟ್ರೆ ಲಕ್ಷ್ಮಿಯ ಪ್ರಭಾವ ಅಂತಾರೆ. ಇದನ್ನು ಏನಂತಾರೆ ಗೊತ್ತಾ? ಬಲರಾಮನ ಬಗ್ಗೆ ಮುಂದೆ ಬರುತ್ತೆ ಇದೇ ವಿಚಾರ. ಬಲರಾಮ ಯಾಕೆ ಮೊದಲು ಬಂದ? ಕೃಷ್ಣನಿಗಿಂತ ಮೊದಲು ಬಲರಾಮ ಯಾಕೆ ಬಂದ? ರಾಮಾಯಣ ಕಾಲದಲ್ಲಿ, ರಾಮಾವತಾರ ಕಾಲದಲ್ಲಿ ಲಕ್ಷ್ಮಣನಾಗಿ ರಾಮಚಂದ್ರನ ಸೇವೆ ಮಾಡಿ 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 ಏನಾಗಿತ್ತು? ಪಾತ್ರ ಓವರ್ವೆಲ್ಮ್ ಆಗಿತ್ತು ಅಷ್ಟೇ. ಪಾತ್ರದಲ್ಲಿ ತುಂಬಿ ತುಳುಕ್ತಾ ಇತ್ತು. ಪಾತ್ರದಲ್ಲಿ ತುಂಬಬೇಕಷ್ಟೇ, ತುಳುಕಬಾರದು. ತುಳುಕಿದ್ರೆ ಗಲೀಜಾಗುತ್ತೆ. ಯಾವುದೇ ಆಗಲಿ, ಪಾತ್ರದಲ್ಲಿ ಎಷ್ಟು ಹಿಡಿಲಿಕ್ಕೆ ತಾಕತ್ತುಂಟು ಅಷ್ಟೇ ತುಂಬಿಸಬೇಕು. ಪಾತ್ರೆಗೆ ಜಾಸ್ತಿ ತುಂಬಿಸಿಬಿಟ್ರೆ ಸುತ್ತಮುತ್ತ ಬೀಳುತ್ತೆ, ಏನು ಚೆಲ್ಲುತ್ತೆ. ಅದನ್ನು ಒಬ್ಬ ತುಳಿತಾನೆ, 10 ಕಡೆ ಅದನ್ನು ಹರಡ್ತಾನೆ, ಎಲ್ಲ ಗಲೀಜಿ. ಲಕ್ಷ್ಮಣನ ಪಾತ್ರದಲ್ಲಿ ತುಂಬಿದ್ದು ಜಾಸ್ತಿ ಆಯಿತು, ಗಲೀಜಿ ಆಯಿತು. ಅದಕ್ಕೋಸ್ಕರ ಬಲರಾಮನಾಗಿ ಕೃಷ್ಣನಿಗಿಂತ ಮೊದಲು ಬಂದ. ಆವಾಗಲೇ ತೀರ್ಮಾನ ಮಾಡಿದ್ದಂತೆ. ಏನು ಅಂತ? ದೇವರೇ, ಏನು ತ್ರೇತಾಯುಗದಲ್ಲಿ ನಿಮ್ಮೊಟ್ಟಿಗೆ ಬಂದು ಸುಸ್ತಾಗಿದೆ, ನಿಮ್ಮ ಸೇವೆ ಮಾಡಿ ಸುಸ್ತಾಗಿದೆ, ನಿಮ್ಮ ಕೆಲಸ ಮಾಡಿ ಸುಸ್ತಾಗಿದೆ. ಆದ್ದರಿಂದ ಏನು, ನಮಗೆ ಪುರುಸೊತ್ತು ಇದ್ದರೂ ಕೂಡ ನಾವು ಅದಕ್ಕೋಸ್ಕರ ಇದ್ದವರಾದರೂ ಕೂಡ ಒಬ್ಬ ಕೆಲಸದವ ಬಂದಿಲ್ಲ ಅಂದರೆ ಆ ಕೆಲಸ ಮಾಡುವುದಕ್ಕೋಸ್ಕರ ಅಂತಲೇ ನಾವು ಇದ್ದರೂ ಕೂಡ ನನಗೆ ಸಂಬಂಧ ಇಲ್ಲ, ನಾನು ಮಾಡೋಲ್ಲ. ಆಯ್ತಪ್ಪ, ಅವನಿಗೆ ಪುರುಸೊತ್ತುಂಟು, ಒಬ್ಬ ಬಂದಿಲ್ಲ, ಯಾರೋ ಒಬ್ಬ ಬಂದಿಲ್ಲ, ಅವನ ಬಾರದವರ ಕೆಲಸ ಮಾಡಲಿಕ್ಕೆ ಅಂತಲೇ ಒಬ್ಬನನ್ನು ನಿಯೋಜನೆ ಮಾಡಿದ್ದು. ಒಬ್ಬ ಬಂದಿಲ್ಲ, ಮತ್ತೊಬ್ಬ ಬಂದು ಹೇಳಿದ ಅವ ಬಂದಿಲ್ಲ, ಅವನ ಕೆಲಸ ಮಾಡು ನೀನು, ನನಗೆ ಸಂಬಂಧ ಇಲ್ಲ. ಇದೆಲ್ಲ ಯಾವುದರ ಪ್ರಭಾವ? ಪುಣ್ಯ ಓವರ್ವೆಲ್ಮ್ ಆದ ಪ್ರಭಾವ. ಇದೆಲ್ಲ ನಮಗೆ ಪ್ರತಿದಿನ ಮನೆಯಲ್ಲಿ ಅನುಭವ ಉಂಟು. ನಾನು ಮಠದ ನನಗೆ ಅನುಭವ ಇದ್ದದನ್ನು ಹೇಳಿದ್ದು, ನೀವೆಲ್ಲ ನಿಮಗೂ ಕೂಡ ನಿಮ್ಮ ಮನೆಗಳೇನು ಅನುಭವ ಉಂಟು. ಒಂದು ದಿವಸ ಘಟದ್ದಾಗಿ ದೇವರ ಪೂಜೆ ಮಾಡ್ತೇವೆ, 4 ದಿವಸ ಮೂಡೇ ಇರುವುದಿಲ್ಲ. 4 ದಿವಸ ಮೂಡಿರುವುದಿಲ್ಲ, ಮತ್ತೆ ಮೂಡೇನೇ ಇರುವುದು ಅಷ್ಟೇ, ಮತ್ತೆ ಎಂತ. ಇದು ಯಾಕೆ ಹೀಗಾಗುತ್ತೆ ಅಂತಂದರೆ ನಮ್ಮ ಪಾತ್ರನೇ ಚಿಕ್ಕದು, ನಮ್ಮ ಲೋಟನೂ ಅಲ್ಲ. ಲೋಟ ಮತ್ತೇನು? ಚಮಚ ಅಂದರೆ ಏನು ಆಂಗ್ಲ ಭಾಷೆ ಸ್ಪೂನ್ ಅಂತಂತೀರ, ಅಷ್ಟೇ ಯೋಗ್ಯತೆ ಇರತಕ್ಕ ನಮ್ಮ ಚಮಚ. ಒಂದು ದಿವಸ ನಾವೇನೋ ಚೆನ್ನಾಗಿ ಪೂಜೆ ಮಾಡಿದವಾಗ ತುಂಬಿ ಹೋದಾಗ ಮತ್ತೆ 4 ದಿವಸ ದೇವರಂದ ನನ್ನ ದ್ವೇಷ ಮಾಡೋದಲ್ಲಿ ಜಾಸ್ತಿ ಆಗಿದೆ ಅಂತಂದ. ಹಾಗಾದರೆ ಬಲರಾಮನಲ್ಲಿ ಹಾಗೆಯೇ ಆದದ್ದು. ಆದ್ದರಿಂದ ಬಲರಾಮ ತಾನು ಕೃಷ್ಣನಿಗಿಂತ ರಾಮನಲ್ಲಿ ಹೇಳಿದ, ಇನ್ನು ಮುಂದೆ ನೀನು ಹೋಗುವುದು ಅಂತಾದರೆ ನಿನ್ನ ನಂತರ ಬರೋಲ್ಲ, ನಿನ್ನಕ್ಕಿಂತ ಮೊದಲು ನಾನು ಅಂತಂದ. ಕೃಷ್ಣದೇವರು ರಾಮದೇವರು ಅಂದರು ಆಗಲಿ ಅಂತಂದರು. ಏನು ಮೊದಲು ಹೋದರೆ ಗಿಂಡಿಯವ, ಹಿಂದೆ ಬಂದರೆ ಪಾರಾಯಣದವ ಅಷ್ಟೇ. ನಾವು ಸ್ವಾಮಿಗಳು ಹೋಗ್ತಾ ಇರ್ತೇವೆ, ನಾವು ಹೋಗ್ತಾ ಇರಬೇಕು, ನಮ್ಮಕ್ಕಿಂತ ಮೊದಲೊಬ್ಬ ಹೋಗ್ತಾ ಇರ್ತಾನೆ. ನಮ್ಮನ್ನು ಏನು ಅವನೇ ದೊಡ್ಡವನ ಅಲ್ಲ, ಮತ್ತು ಅವರಂತಾರೆ ಅವ್ರು ಸ್ವಾಮಿಗಳನ್ನು ಕರ್ಕೊಂಡು ಹೋಗೋ ಅಂತಂದು ಬಿಡ್ತಾರೆ. ಸ್ವಾಮಿಗಳೇ, ದೇವರೇ. ಮುಂದೆ ಹೋದರೆ ಗಿಂಡಿಯವ, ಹಿಂದೆ ಬಂದರೆ ಪಾರಾಯಣದವ. ರಾಮಾಯಣ ಕಾಲದಲ್ಲಿ ಪಾರಾಯಣದವನಾಗಿ ಹಿಂದಿನಿಂದ ಬಂದ,
ಬಲರಾಮನಾಗಿ ಗಿಂಡ್ಯವ ಅಂತಂದರೆ ಸ್ವಾಮಿಗಳನ್ನು ಕರ್ಕೊಂಡು ಹೋಗುವ ಅಂತ ಅರ್ಥ. ನನ್ನ ಉಪನ್ಯಾಸ ಮುಗಿದ ಕೂಡಲೇ ನಾನು ದಿಢೀರಂತ ಎದ್ದುಕೊಂಡು ಹೋಗಲಿಕ್ಕಿಲ್ಲ. ಅಕಸ್ಮಾತ್ ನನ್ನನ್ನು ಕರ್ಕೊಂಡು ಬಂದವ ಎಲ್ಲೋ ತಿರುಗಾಡಲಿಕ್ಕೆ ಹೋಗಿವೆ, ಅವು ಬರೋತ್ರ ನನ್ನ ಕೈಬೇಕು. ಅವ ಬಂದು ನನ್ನನ್ನು ಕರ್ಕೊಂಡು ನಮಸ್ಕಾರ ಎಲ್ಲ ಅವನಿಗೆಲ್ಲ ಹಿಂದಿನಿಂದ ಬರೋ ಸ್ವಾಮಿಗಳಿಗೆ. ಬಲರಾಮನಿಗೆ ಅಂಥ ಪ್ರಸಂಗ ಬಂತು. ಆದ್ದರಿಂದಲೇ ಕಾಣುತ್ತೆ ದೇವರು ಏನು ಮಾಡಿದ ಗೊತ್ತಾ? ಆಚಾರ್ಯ ಮಧ್ವರು ಒಳ್ಳೆ ಚಿತ್ರಣ ಕೊಡ್ತಾರೆ. ಬಲರಾಮ 2 ಗರ್ಭದಲ್ಲಿ ಇರಬೇಕಾಗಿರತಕ್ಕಂಥ ಪ್ರಸಂಗ ಬಂತು. ಲಕ್ಷ್ಮಣನಾಗಿರುವಾಗ ಸುಮಿತ್ರೆಯ ಗರ್ಭದಲ್ಲಿ ಮಾತ್ರ ಇದ್ದಲ್ವೋ, ತಾನೀಗ ಕೃಷ್ಣಾಯನ ಕಾಲದಲ್ಲಿ ತಾನು ಭೂಮಿಗೆ ಬರಬೇಕು ಅಂತಾದರೆ ದೇವರಂದ, ನನ್ನಕ್ಕಿಂತ ಮೊದಲು ಹೋಗ್ತೀಯಾ ಏನು? ನನ್ನ ಸೇವೆ ಮಾಡಿ ಸುಸ್ತಾಯ್ತಾ ನಿನಗೆ? ಮಾಡ್ತೇನೆ ಬಗೆ ಅಂದ. ದೇವರು ಅವನಿಗೆ ಪಕ್ಷಪಾತ ಇಲ್ಲ. ಪ್ರೀತಿಸ್ತೀರೋ ಬೆಲ್ಲ ಕೊಡ್ತಾನೆ, ದ್ವೇಷಿಸ್ತೀರೋ ಮೆಣಸು ಕೊಡ್ತಾನೆ, ದ್ವೇಷಿಸ್ತೀರೋ ಪೆಟ್ಟು ಕೊಡ್ತಾನೆ. ದುರ್ಯೋಧನ ದ್ವೇಷಿಸಿದ, ಧರ್ಮರಾಜ ಪ್ರೀತಿಸಿದ. ಬಲರಾಮನಿಗಂದ, ಓಹೋ ನನಕ್ಕಿಂತ ಮೊದಲು ಹೋಗ್ತೀಯಾ? ಹೋಗು ಮೊದಲು ಅಂತಂದ. ದೇವಕಿಯ ಗರ್ಭದಲ್ಲಿ 3 ತಿಂಗಳು ಕೂಡಿಸಿದ ಭಗವಂತ ಬಲರಾಮನನ್ನು. ಅಲ್ಲಿಂದ ಮತ್ತೆ 7 ತಿಂಗಳುಗಳ ಕಾಲ ರೋಹಿಣಿಯ ಗರ್ಭದಲ್ಲಿ ಕೂಡಿಸಿದ, ಬಾ ಭೂಮಿಗೆ ಅಂದ. 10 ತಿಂಗಳುಗಳ ಕಾಲ 2 ಗರ್ಭದಲ್ಲಿ ಬಲರಾಮನಿಗೆ ವಾಸ. ಯಾವುದರ ಪ್ರಭಾವ? ಭಗವಂತನನ್ನು ದ್ವೇಷಿಸಿದರ ಪ್ರಭಾವ. ದೇವತೆಗಳನ್ನೂ ಬಿಡೋಲ್ಲ ದೇವರು. ನನ್ನನ್ನು ಪ್ರೀತಿಸು, ನಿನಗೆ ನಾನು ಒಳ್ಳೆಯ ಪ್ರೀತಿ ಕೊಡ್ತೇನೆ ಅಂತಾನೆ ಭಗವಂತ. ಅಂದರೆ ನಾವು ಮಾತ್ರ ಎಂದೂ ಕೂಡ ಇದರಲ್ಲಿ ಯಾವ ರೀತಿ ತಗೊಳ್ಬೇಕು ಅಂತಂದರೆ, ದೇವತೆಗಳು ನಮಗಾಗಿ ತಮ್ಮನ್ನು ತ್ಯಾಗ ಮಾಡಿಕೊಳ್ತಾರೆ ಅಂತ ತಿಳ್ಕೊಳ್ಬೇಕು. ಹೊರತು ಬಲರಾಮನಿಗೆ ಭಾರಿ ದುಃಖ ಬಂತು, ಖುಷಿಯಾಗಬೇಕು. ಬಲರಾಮ ನಾವೇನಾದರೂ ಹೇಳಿದೆವು, ನಾಳೆ ನಾವು ತಾಯಿಯ ಗರ್ಭದಲ್ಲಿ ಇರಬೇಕು, ಹೊರಗೆ ಬರಲಿಕ್ಕೆ ಬಿಡೋಲ್ಲ ದೇವರು. 10 ತಿಂಗಳು ಕೂತ ಅಂತೆ ಬಲರಾಮ ತಾಯಿಯ 2 ಗರ್ಭದಲ್ಲಿ. ಅದಕ್ಕೆ ಕಾರಣವನ್ನು ಆಚಾರ್ಯ ಮಧ್ವರು ಸ್ಪಷ್ಟವಾಗಿ ಕೊಡ್ತಾರೆ. ಕೃಷ್ಣಶೇಷವು ಆಪ್ತು ಕಾಮೌ ಸುತೊಯ್ಹಿ ತಪಸ್ತೇಪಾತೆ ದೇವಕೀ ಶೂರಪುತ್ರೌ. ನನಗೆ ಕೃಷ್ಣ ಮತ್ತು ಬಲರಾಮರು, ಶೇಷ ಮತ್ತು ಶೇಷಶಾಯಿ ಇಬ್ಬರೂ ಕೂಡ ಎನ್ನ ಹೊಟ್ಟೆಯಲ್ಲಿ ಬರಬೇಕು ಅಂತ ದೇವಕಿ ಮಾಡಿದ ಪ್ರಾರ್ಥನೆಯಂತೆ. ದೇವರು ಅಸ್ತೂ ಅಂದದಕ್ಕೆ. ಯಾಕೆ ಶೇಷಶಾಯಿ ಇಬ್ಬರು ಕೂಡ ಎನ್ನ ಹೊಟ್ಟೆಯಲ್ಲಿ ಬರಬೇಕು ಅಂತ ಯಾಕೆ ಅವಳು ಪ್ರಾರ್ಥನೆ ಮಾಡಿದಳು? ಅದನ್ನು ನಾವು ಆಧ್ಯಾತ್ಮಿಕವಾಗಿ ನೋಡೋಣ, ಸ್ವಲ್ಪ ಆಂತರಿಕವಾಗಿ ನೋಡೋಣ. ಯಾಕೆ? ಮತ್ತೇನಿಲ್ಲ, ದೇವರು ವೇದದಿಂದ ಹೇಳಲ್ಪಡುವವ, ಬಲರಾಮ ವೇದವನ್ನು ಹೇಳುವವ. ಆದ್ದರಿಂದಲೇ ಅವರಿಬ್ಬರು ಯಾವಾಗ ರಾಮ ಲಕ್ಷ್ಮಣರು, ಲಕ್ಷ್ಮಣ ಶೇಷ ತಾನೇ, ಅವರಿಬ್ಬರು ರಾಮ ಲಕ್ಷ್ಮಣರು ಯಾವಾಗಲೂ ಜೊತೆಗೆ, ಭರತ ಶತ್ರುಘ್ನರು ಚಕ್ರಶಂಖಗಳು ಜೊತೆಗೆ, ಶೇಷಶಾಯಿ ಜೊತೆಗೆ. ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಕೃಷ್ಣ ಬಲರಾಮರು ಜೊತೆಗೆ. ನಾವು ಅದಕ್ಕೆ ಕೃಷ್ಣ ಬಲರಾಮರನ್ನು ಇಬ್ಬರನ್ನು ಕೂಡ ಒಟ್ಟೊಟ್ಟಿಗೆ ಚಿಂತನೆ ಮಾಡೋಣ. ಏನಾಗುತ್ತೆ, ನಮಗೆ ಏನಾದರೂ ದೇವರ ಬಗ್ಗೆ ಸಂಬಂಧಪಟ್ಟಂಥ ಪುಸ್ತಕಗಳುಂಟಲ್ಲ, ಅದನ್ನು ನಾವು ಓದಲಿಕ್ಕೆ ನಮಗೊಂಚೂರು ತಾಕತ್ತು ಬರುತ್ತೆ. ಯಾಕೆ? ಬಲರಾಮನ ಚಿಂತನೆ ಮಾಡಿದ್ರಿಂದ ಸರಿಯಾಗಿ ಓದಲಿಕ್ಕೆ ತಾಕತ್ತು ಬರುತ್ತೆ. ಸರಿಯಾಗಿ ಓದುವುದು ಅಂತಂದರೆ ಸ್ಪಷ್ಟವಾಗಿ ಓದುವುದು ಅಂತಂದರು, ಓದುವುದರಲ್ಲಿ ಸ್ವಲ್ಪ ಆಚೆ ಈಚೆ ಆಗಲಿ ಅಡ್ಡಿ ಇಲ್ಲ, ಆದರೆ ಅದರ ವಿಷಯವನ್ನು ತಿಳ್ಕೊಂಡು ಮಾಡುವಾಗ ಸ್ಪಷ್ಟತೆ ಬೇಕು ಅಷ್ಟೇ. ಶೇಷನಿಗೆ ಒಳ್ಳೆಯ ಚಿತ್ರಣ ಇತ್ತು. ಆ ಪುಸ್ತಕ ದೇವರನ್ನು ಯಾವ ರೀತಿ ಹೇಳುತ್ತೆ ಅಂತ ಒಳ್ಳೆಯ ಚಿತ್ರಣ ಇತ್ತು. ಪುಸ್ತಕದಲ್ಲಿ ವಿಷಯ ಒಂದು ರೀತಿ ಇರುತ್ತೆ, ನಾವು ತಿಳ್ಕೊಳ್ಳೋದು ಮತ್ತೊಂದು ರೀತಿ ಆಗಿರುತ್ತೆ. ಅದು ಕೂಡುದು ಪುಸ್ತಕದಲ್ಲಿ ಹೇಗುಂಟು ಹಾಗೇ ತಿಳ್ಕೊಳ್ಬೇಕು. ಒಳ್ಳೆಯ ಪುಸ್ತಕ. ಆದ್ದರಿಂದ ನಮ್ಮಲ್ಲಿ ಈಗಲೂ ಒಂದು ಸಂಪ್ರದಾಯ ಉಂಟು. ಒಂದು ಪುಸ್ತಕ ಅಚ್ಚಾಯಿತು ಬಂದು ಅಂತಂದರೆ ಒಂದು ಕೆಟ್ಟ ಸಂಪ್ರದಾಯ ಒಂದು ಉಂಟಲ್ಲ, ಏನು ಅಂತ ಕೊನೆಯ ಪುಟ ನೋಡೋದು, ಎಷ್ಟು ಪುಟ ಉಂಟು ಅಂತ ಅಷ್ಟೇ, ಮತ್ತೇನಿಲ್ಲ. ಇವಾಗ ಓದ್ತಾನೆ ಅಂತ ಅರ್ಥ ಅಲ್ಲ, ಎಷ್ಟು ಪುಟ ಉಂಟು ಅಂತ. ಕೆಲವರು ಒಳ್ಳೆಯ ಪ್ರಾಮಾಣಿಕರು ಏನು ಮಾಡ್ತಾರೆ ಗೊತ್ತಾ, ಪುಸ್ತಕ ಬರೆದದ್ಯಾರು ಅಂತ ನೋಡ್ತಾರೆ. ಬರೆದವರು ಚೆನ್ನಾಗಿದ್ದಾರೆ ಅಂತಂದರೆ, ದೇವರ ಬಗ್ಗೆ ಈ ದಿವಸ ಯಾರು ಬರೆದ ಪುಸ್ತಕ ಓದಬೇಕು ಅಂತಂದರೆ, ಈ ಬೆಂಗಳೂರು ವಿದ್ಯಾಪೀಠ ಅಥವಾ ಪಲಿಮಾರು ವಿದ್ಯಾಪೀಠ ಅಥವಾ ಪುತ್ತಿಗೆ ವಿದ್ಯಾಪೀಠ, ಇನ್ನು ಘಟ್ಟದ ಮೇಲಿನ ಕೂಡ ಕೆಲವು ಉತ್ತರಾದಿ ಮಠ, ರಾಯರ ಮಠ ಅಂತ ಎಲ್ಲ ವಿದ್ಯಾಪೀಠಗಳುಂಟಲ್ಲ, ಅಲ್ಲಿಯ ಅಧ್ಯಾಪಕರು ತಾವು ಬರೆದಿರತಕ್ಕಂಥ ಪುಸ್ತಕ ಉಂಟಲ್ಲ, ಕಣ್ಣು ಮುಚ್ಚಿ ಓದಬಹುದು. ಅದರಲ್ಲಿ ಏನುಂಟು, ದೇವರು ಹೇಗಿದ್ದಾನೋ ಹಾಗೆಯೇ ಚಿತ್ರಣ ಅದರಲ್ಲಿ ಉಂಟು. ಹಾಗಾದರೆ ದೇವರು ಹೇಗಿದ್ದಾನೆ ಹಾಗೇ ಚಿತ್ರಣ ಕೊಟ್ಟಿರತಕ್ಕಂಥ ಪುಸ್ತಕ ನಮಗೂ ಕೂಡ ಅದೇ ರೀತಿ ಅರ್ಥ ಆಗಬೇಕು ಅಂತಾದರೆ
ಅದರಲ್ಲಿ ಹೇಗುಂಟು ಹಾಗೆ ಅರ್ಥ ಆಗಬೇಕು ಅಂತಾದರೆ ಶೇಷ ಮತ್ತು ಶೇಷಶಾಯಿ ಇಬ್ಬರನ್ನು ಒಟ್ಟಿಗೆ ಚಿಂತನೆ ಮಾಡಬೇಕಂತೆ. ಶೇಷ ಪುಸ್ತಕವನ್ನು ನಮ್ಮಿಂದ ಚೆನ್ನಾಗಿ ಅರ್ಥೈಸ್ತಾನೆ, ಶೇಷಶಾಯಿ ನಾನೇ ಇದರಿಂದ ಪ್ರತಿಪಾದ್ಯ, ಶೇಷಶಾಯಿ ಶೇಷ ಅಂದರೆ ಶೇಷನ ಮೇಲೆ ಮಲಗಿದವ ಯಾರು ಭಗವಂತ, ನಾನೇ ಇದರಿಂದ ಪ್ರತಿಪಾದ್ಯ ನಮಗೆ ತಿಳುವಳಿಕೆ ಬರುವಂತೆ ಮಾಡ್ತಾ. ನಾನಿದು ಆಧ್ಯಾತ್ಮಿಕಕ್ಕೆ ಹೇಳಿದ್ದು, ಪುಸ್ತಕದಲ್ಲಿ ದೇವರ ವಿಷಯ ಹೇಗುಂಟು ಹಾಗೆ ತಿಳುವಳಿಕೆ ಬರುತ್ತೆ ಅಂತ. ಲೌಕಿಕದಲ್ಲಿಯೂ ಕೂಡ ಹಾಗೇನೆ. ಇಲ್ಲದ್ರೆ ಏನಾಗುತ್ತೆ, ನಾನೇನೋ ಭಾಷಣ ಮಾಡ್ತೇನೆ, ನಾನೇನೋ ಉಪನ್ಯಾಸ ಮಾಡ್ತೇನೆ, ನಿಮಗೆ ಏನೂ ಅರ್ಥ ಆಗೋದು, ಅರ್ಥ ಆಗಿ ಅಷ್ಟೇ ಆದರೆ ಅಡ್ಡಿ ಇಲ್ಲ. ಮತ್ತು ನೀವು ಹೊರ ಹೋಗಿ ಸ್ವಾಮಿಗಳು ನಿಮ್ಮ ಬಗ್ಗೆ ಹೀಗೆ ಹೇಳಿದರು ಅಂತ ಬೆಂಕಿ ಇಡೋದು. ಅದಕ್ಕಂದರು. ಹಾಗಾದರೆ ಸ್ವಾಮಿಗಳು ಯಾವ ಅಭಿಪ್ರಾಯದಲ್ಲಿ ಹೇಳಿದ್ದಾರೆ, ದೇವರ ಬಗ್ಗೆ ಹೇಳ್ತಾರೆ, ದೇವರ ಬಗ್ಗೆ ಹೇಳುವಾಗ ಸ್ವಲ್ಪ ಆಚೆ ಈಚೆ ಸ್ವಲ್ಪ ಏನೋ ಹೇಳಿದ್ದಾರೆ, ಯಾತಕ್ಕಾಗಿ ಹೇಳಿದ್ರು ಎನ್ನುವುದನ್ನು ನಮಗೆ ಹೇಗೆ ಯಾವ ಅಭಿಪ್ರಾಯದಿಂದ ಹೇಳಿದ್ದಾರೋ ಅದೇ ಅಭಿಪ್ರಾಯ ನಮಗೂ ಬರಬೇಕು ಅಂತಾದರೆ ಶೇಷ ಮತ್ತು ಶೇಷಶಾಯಿ, ಬಲರಾಮ ಮತ್ತು ಕೃಷ್ಣ, ಇದು ನಾನು ಹೇಳುವುದಲ್ಲ, ವೇದವೇ ಹೇಳ್ತಾ ಉಂಟಂತೆ. ದ್ವೇ ವಿರೂಪೇ ಚರತಃ, ದ್ವೇ ವಿರೂಪೇ ಭಗವಂತನ ಎರಡು ವಿಶೇಷವಾದ ರೂಪಗಳು. ವಿರೂಪ ಅಂದರೆ ವಿಲಕ್ಷಣ ರೂಪ ಅಂತ ಅರ್ಥ ಅಲ್ಲ, ವಿಶೇಷವಾದ ಎರಡು ರೂಪಗಳು ಚರತಃ ಭೂಮಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾವೆ ಅಂತೆ. ಯಾವ ಹೆಸರಿನಿಂದ? ರಾಮ ಕೃಷ್ಣ ಎನ್ನತಕ್ಕಂಥ. ಆದ್ರಲ್ಲೇ ದಾಸರು ದೇವರ ಬಗ್ಗೆ ಕೊಡುವಾಗ, ರಾಮಕೃಷ್ಣರ ಬಗ್ಗೆ ಕೊಡುವಾಗ ಏನಂತಾರೆ? ರಾಮಕೃಷ್ಣರು ಮನಕ್ಕೆ ಬಂದರು ಬಾಗಿಲ ತೆರೆಯಿರೆ. ಅಲ್ಲಿರೋದು ಮನೆಗೆ ಬಂದರು ಅಂತುಂಟು. ಯಾವ ಮನೆ? ಮನವೆಂಬ ಮನೆಗೆ ರಾಮಕೃಷ್ಣರು ಮನಕ್ಕೆ ಬಂದರು. ಮನಕ್ಕೆ ಮನೆಗೆ ಸ್ವಲ್ಪ ವ್ಯತ್ಯಾಸ ಇಲ್ಲ, ಏನು ವ್ಯತ್ಯಾಸ ಇಲ್ಲಲ್ಲ. ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಯಿರೆ. ಯಾಕೆ? ದೇವರ ಬಗ್ಗೆ ನಮಗೆ ಸರಿಯಾದ ಚೆನ್ನಾಗಿ ಒಳ್ಳೆಯ ರೀತಿಯ ಅರ್ಥ ಆಗಬೇಕೆನ್ನುವ ದೃಷ್ಟಿಯಿಂದ ಅಂತಹ ಕೃಷ್ಣ ಬಲರಾಮರು ಇಬ್ಬರು ಕೂಡ ಸಮಾಜಕ್ಕೆ ಬರ್ತಾ ಇದ್ದಾರೆ. ಅಂತೂ ಬಲರಾಮ 10 ತಿಂಗಳು ಇಲ್ಲಿ 3, ಅಲ್ಲಿ ರೋಹಿಣಿಯ ಗರ್ಭದಲ್ಲಿ. ಏನು ಇದು ಯಾವ ರೀತಿ ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ದೇವರದ್ದು ಅಷ್ಟು ವಿಲಕ್ಷಣವಾದ ಒಂದು ಮಹಿಮೆ ದೇವರು ಇಲ್ಲಿ ತೋರಿಸ್ತಾ ಇದ್ದಾನೆ. ರೋಹಿಣಿ ಎಲ್ಲಿದ್ದಾಳೆ? ನಂದಗೋಕುಲದಲ್ಲಿದ್ದಾಳೆ. ಗಂಡ ವಸುದೇವ ಎಲ್ಲಿದ್ದಾನೆ? ಮಧುರೆಯಲ್ಲಿದ್ದಾನೆ. ಅವಳು ಏನು? ಗರ್ಭಿಣಿ. ರೋಹಿಣಿ ಗರ್ಭಿಣಿ. ಇವ ಇಲ್ಲಿದ್ದಾನೆ, ಅವಳು ಅಲ್ಲಿದ್ದಾಳೆ. ಹೇಗಿದು ಅಂತ ತಲೆ ಇದ್ದವರಿಗೆ ಪ್ರಶ್ನೆ ಬರುವುದು ಸಹಜ. ರೋಹಿಣಿಯ ಬಗ್ಗೆ ಪ್ರಶ್ನೆ ಬರುವುದು ಸಹಜ. ಇದಕ್ಕೆ ಉತ್ತರ ಯಾರೂ ಕೊಟ್ಟಿಲ್ಲ. ಕೊಟ್ಟದಿದ್ದರೆ ಒಬ್ಬರೇ ಒಬ್ಬರು ಆಚಾರ್ಯರು, ಅವರೇ ಮಧ್ವರು. ಏನು ಉತ್ತರ ಕೊಟ್ಟರು ಗೊತ್ತಾ? ಮಧ್ವರು ಅವರು ನೋಡಿದ್ದಾರೆ, ಆದ್ದರಿಂದ ಉತ್ತರ ಕೊಟ್ಟರು. ವ್ಯಾಸರ 10 ಗ್ರಂಥಗಳನ್ನು ನೋಡಿದ್ರು, ಆದ್ದರಿಂದ ಉತ್ತರ ಗೊತ್ತಾಯಿತು, ಕೊಟ್ಟರು ಉತ್ತರ. ಏನು? ಯಾವಾಗ ಇವರೆಲ್ಲ 13 ಜನ ಹೆಂಡತಿಯರು ಕೂಡ ವಸುದೇವನ ಜೊತೆಯಲ್ಲೇ ಇದ್ದರು, ಮಧುರೆಯಲ್ಲೇ ಇದ್ದರು. ಇದು ಕಟಿಪಿಟಿ ಎಲ್ಲ ಆಗಿತ್ತಲ್ಲ, ಏನು ಅಂತ? ತಂಗಿಯಿಂದ ಮರಣ ನಿನಗೆ ಅಂಥೇಳಿ ಅಶರೀರವಾಣಿ ಆಗಿತ್ತಲ್ಲ. ಒಬ್ಬ ಕಂಸನೆನ್ನತಕ್ಕಂತಹ ಅಣ್ಣ ದೇವಕಿ ಅನ್ನತಕ್ಕಂತಹ ತಂಗಿಯಿಂದ ಲಗಾಡಿ ಹೋದ. ರಾವಣ ಎನ್ನುವ ಅಣ್ಣ ಶೂರ್ಪನಖಿ ಎನ್ನುವ ತಂಗಿಯಿಂದ ಲಗಾಡಿ ಹೋದ. ವಯನಾಡಿನಿಂದ ಬಂದಿರತಕ್ಕಂತಹ ತಂಗಿಯಿಂದ ಡ್ಯಾಶ್. ದೇವರ ಜೋಡಿಸುವಿಕೆ ಎಷ್ಟು ಚೆನ್ನಾಗಿ ಉಂಟಲ್ಲ. ಆದ್ದರಿಂದ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ರಾವಣ, ಕಂಸ, ದೇವಕಿಗೆ ರಥದಲ್ಲಿ ಹೋಗ್ತಿರಬೇಕಾದ್ರೆ ಇಷ್ಟೆಲ್ಲ ಆಯ್ತಲ್ಲ. ಕಂಸ ಸೆರೆಮನೆಯಲ್ಲಿ ಹಾಕಿದನ. 13 ಜನ ಹೆಂಡಂದಿಯರಿದ್ದಾರ ವಸುದೇವನಿಗೆ. ಯಾರಿಗೆಲ್ಲ ಗರ್ಭಧಾರಣೆ ಆಗಿದೋ ವಸುದೇವನಿಂದ ಅವರನ್ನೆಲ್ಲ ಅವರು ಗರ್ಭಿಣಿ ಅಂತ ಖಾತ್ರಿ ಆದಮೇಲೆ ಅವರನ್ನು ಬೇರೆ 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 ಊರಿಗೆ ಕಳಿಸ್ತಿದ್ದಂತೆ ಕಂಸ. ಯಾಕೆ? ಇಲ್ಲೇ ಇದ್ದರೆ 13 ಜನ ಹೆಂಡಂದಿಯರು ಕೂಡ ಗರ್ಭಿಣಿಯರಾಗಿ ಇಲ್ಲೇ ಇದ್ದರೆ ನಾಳೆ ಹಡಿದ ಮೇಲೆ ಗ್ರಹಚಾರ ದೇವಕಿ ಇವರ ಮಗುವನ್ನು ಅದಲು ಬದಲು ಮಾಡಿಕೊಂಡ್ರೆ ಗ್ರಹಚಾರ ನನ್ನನ್ನು ಕೊಲ್ಲುವುದು ಯಾರು ಅಂತ ಎಲ್ಲಿ ಹುಡುಕುವುದು ನಾನು ಅಂತಾನೆ ಕಂಸ. ಎಂಥ ಬುದ್ಧಿವಂತಿಕೆ ಕಂಸನದ್ದು. ಅದಕ್ಕೆ ರೋಹಿಣಿ ಗರ್ಭಿಣಿಯಾಗಿ ಎಲ್ಲಿ ಹೋಗಿದ್ದಾಳೆ? ರೋಹಿಣಿ ಗರ್ಭಿಣಿ ಆದಳು ಅಂತ ಖಾತ್ರಿ ಆದ ಮೇಲೆ ಕಂಸ ಏನು ಮಾಡಿದ? ರೋಹಿಣಿಯನ್ನು ಮಧುರೆಯಿಂದ ನಂದಗೋಕುಲ ಕಟ್ಟಿದ. ಅವಳು ಗರ್ಭಿಣಿಯಾಗಿ ಅಲ್ಲಿದ್ದಾಳೆ, ಗರ್ಭವನ್ನು ಬೆಳೆಸ್ಕೊಳ್ತಾ ಇದ್ದಾಳೆ, ಗರ್ಭವನ್ನು ಪೋಷಣೆ ಮಾಡಿಕೊಳ್ತಾ ಇದ್ದಾಳೆ. ಅಷ್ಟೊತ್ತಿಗೆ ಇಲ್ಲಿ
ದೇವಕಿ ಗರ್ಭಿಣಿಯಾಗಿದ್ದಾಳೆ. ಎಷ್ಟು ತಿಂಗಳು? 3 ತಿಂಗಳು. ಗರ್ಭದಲ್ಲಿ ಯಾರಿದ್ದಾನೆ? ಶೇಷ ಇದ್ದಾನೆ ಗರ್ಭದಲ್ಲಿ. ದೇವಕಿಯ ಗರ್ಭದಲ್ಲಿ ಶೇಷ ಇದ್ದಾನೆ. ಯಾಕೆ? ದೇವಕಿ ಕೇಳಿಕೊಂಡಿದ್ದಳು, ಶೇಷ ಮತ್ತು ಶೇಷ ಇಬ್ಬರೂ ನನಗೆ ಮಕ್ಕಳಾಗಿ ಬರಬೇಕು ಅಂತ ಕೇಳಿಕೊಂಡಿದ್ರು, ಇಬ್ಬರು ನನ್ನ ಗರ್ಭದಲ್ಲಿ ಬರಬೇಕು ಅಂತ ಕೇಳಿಕೊಂಡಿದ್ದಳು ದೇವಕಿ. ಅದಕ್ಕೋಸ್ಕರ ದೇವರು ಏನು ಮಾಡಿದ? ಶೇಷನ ಹತ್ರ ಹೋಗಿ ಕೂಡಲ್ಲಿಂದ ಹೋಗಿ ಕೂತ. ಎಷ್ಟು ತಿಂಗಳು ಕೂತ? 3 ತಿಂಗಳು ಕೂತ. ದೇವರು ತನ್ನ ಹೆಂಡತಿ ದುರ್ಗೆಗೆ ಹೇಳಿದಂತೆ, ತೆಗಿ ಅಲ್ಲಿಂದ ಅಂತ, ಗರ್ಭದಿಂದ ತೆಗಿ. ಅಲ್ಲಿಂದಲೇ ಪ್ರಾಯಶಃ ನಮ್ಮಲ್ಲಿ ಕೂಡ ಶುರುವಾದದ್ದು ಏನಂತ ಗರ್ಭಸ್ರಾವ ಅಂತ. ಮಗು ಗರ್ಭದಲ್ಲಿರುವಾಗಲೇ ಹೋಗತಕ್ಕಂಥ, ಸರಿಯಾಗಿ ಬೆಳವಣಿಗೆಯಾಗಿ ಹೊರಗೆ ಬರತಕ್ಕಂಥ ಪ್ರಸಂಗ ಇಲ್ಲ ಅಲ್ವ? ಗರ್ಭಸ್ರಾವ ಅಂತ ಶುರುವಾಗಿ ನಾಂದಿ ಹಾಕಿದ್ದೇ ಪ್ರಾಯಶಃ ಕಲಿಯುಗದಲ್ಲಿ, ದ್ವಾಪರಯುಗದ ಅಂತ್ಯದಲ್ಲಿ ದೇವಕಿ ಕಾಣುತ್ತೆ. ತನ್ನ ಹೆಂಡತಿಗೆ ದೇವರಂದ, ಅವಳು 3 ತಿಂಗಳಾಗಿದೆ ದೇವಕಿಗೆ, ಅವಳ ಗರ್ಭದಲ್ಲಿ ಶೇಷ ಇದ್ದಾನೆ, ನನ್ನ ಹಾಸಿಗೆ ಉಂಟು, ಅದನ್ನು ಅಲ್ಲಿಂದ ತೆಗಿ ಅಂತಂದು. ತೆಗೆದು ಮುಂದೇನು ಮಾಡಬೇಕು ಅಂತ ಕೇಳಿದ್ರು. ಕೊಂಡೋಗಿ ರೋಹಿಣಿ ಗರ್ಭದಲ್ಲಿ ಇಡು ಅಂತಂದು. ಅಯ್ಯೋ ರೋಹಿಣಿ ಆಲ್ರೆಡಿ ಗರ್ಭಿಣಿ ಆಗಿದ್ದಾಳಲ್ವ ಅಂತಂದಳು ದುರ್ಗೆ. ಯಾಕೆ? ಗರ್ಭಿಣಿ ಆದದ್ದಕ್ಕೆ ತಾನೇ ಅವಳು ನಂದಾಗ ಹೋಗ್ಲಕ್ಕೆ ಹೋದದ್ದು. ಅದು ಒಂದು ರೀತಿಯಲ್ಲಿ ಪಚೀತಿಯಂತೆ ಆಗಲಿಲ್ವೋ? ಇಲ್ಲಿಂದ ಗರ್ಭವನ್ನು, ಸಮಗ್ರ ಗರ್ಭವನ್ನು ದುರ್ಗೆ ತೆಗೆದಳು. ಲಕ್ಷ್ಮಿ ಇಲ್ಲಿಂದ ತೆಗೆದಳು, ಅಲ್ಲಿ ಹಿಡ್ಕೊಂಡು ಹೋದಳು. ಯಾರಿಗೂ ಕಾಣಿಸ್ತಾ ಇಲ್ಲ, ದೈತ್ಯರಿಗಲಿದೆ ಮತ್ತು ಯಾರಿಗೂ ಕಾಣಿಸ್ತಾ ಇಲ್ಲ. ತೆಗೆದು ಅಲ್ಲಿಗೆ ಹಿಡ್ಕೊಂಡು ಹೋದಳು. ಹಿಡ್ಕೊಂಡು ಹೋಗಿ ರೋಹಿಣಿಯ ಗರ್ಭದಲ್ಲಿ ಇತ್ತಲ್ಲ, ಒಂದು ಮಗು ಇತ್ತಲ್ಲ, ಆ ಮಗುವನ್ನು ಅಲ್ಲಿಂದ ತೆಗೆದಳು. ಈ ಮಗುವನ್ನು ಆ ಗರ್ಭದಲ್ಲಿ ಇಟ್ಟು. ಇದಕ್ಕೆ ಏನು ಅಂತ ಕರೀತಾರೆ? ಅರ್ಥ ಆಗದ ವಿಷಯ ಅಂತ ಕರೀತಾರೆ ಅಷ್ಟೇ. ನಮಗೇನು ಅಂತಲೂ ಇನ್ನೂ ಅರ್ಥ ಆಗಿಲ್ಲ. ಇಷ್ಟು ದೇವರು ಮಾಡಿದ್ದಾನೆ, ಇಷ್ಟು ದುರ್ಗೆಯ ಮೂಲಕ ಮಾಡಿ. ಅವಳ ಗರ್ಭದಲ್ಲಿ ಉಂಟಾ? ಗರ್ಭಿಣಿಯಾಗಿಯೇ ತಾನೇ ಅವಳಲ್ಲಿ ಹೋದದ್ದು. ಆದರೆ ಮತ್ತೆ ಇಲ್ಲಿಂದ ತೆಗೆದ ಗರ್ಭ ಏನು ಮಾಡಿದ್ದು? ಆ ಗರ್ಭದಲ್ಲಿ ಬೇಕು. ಏನು 2 ಹಡೀಲಿಲ್ಲ ರೋಹಿಣಿ? ಅವಳಿ ಮಕ್ಕಳನ್ನು ಹಡೆದಳೋ? ಇಲ್ಲ, ಹಡೆದದ್ದು ಒಂದೇ, ಬಲರಾಮನನ್ನೇ. ಹಾಗಾದರೆ ಏನರ್ಥ? ಮೊದಲೇ ರೋಹಿಣಿಯ ಗರ್ಭದಲ್ಲಿ ಯಾವ ಮಗು ಇತ್ತೋ ಆ ಮಗುವನ್ನು ಗರ್ಭದಿಂದ ತೆಗೆದು ಆ ಜಾಗದಲ್ಲಿ ಈ ಮಗುವನ್ನು ದುರ್ಗೆ ತುಂಬಿಸಿಟ್ಟು. ಆವಾಗ ರೋಹಿಣಿಯ ಗರ್ಭ ಕಮ್ಮಿ ಆಯಿತು ಅಂತೇನಾಗಿಲ್ಲಲ್ಲ, ರೋಹಿಣಿಗೆ ಗರ್ಭಸ್ರಾವ ಏನಾಗಿಲ್ಲಲ್ಲ, ಇವಳಿಗಾದರೆ ಗರ್ಭಸ್ರಾವ ಆಯಿತು. ಹಾಗೂ ಗರ್ಭ ಹೋಯಿತೆ ಇವಳಿಗೆ. ಅವಳಿಗೆ ಏನಾಯಿತು? ಆ ಜಾಗದಲ್ಲಿ ಇನ್ನೊಂದು ಮಗು ಬಂದು ಸೇರಿಕೊಂಡೆ. ರೋಹಿಣಿ ಅಲ್ಲಿ 7 ತಿಂಗಳು ಕೂತ ಅಂತೆ ಬಲರಾಮ ರೋಹಿಣಿಯ ಗರ್ಭದಲ್ಲಿ. 7 ತಿಂಗಳು ಕೂತು ಹಡೆದಳು. ಇಲ್ಲಿ 3 ತಿಂಗಳು, ಅಲ್ಲಿ 7 ತಿಂಗಳು, ಒಟ್ಟಿಗೆ 10 ತಿಂಗಳು ಬಲರಾಮ ಗರ್ಭದಲ್ಲಿ ಕೂತ. ಯಾವುದಕ್ಕೆ? ದೇವರನ್ನು ದ್ವೇಷಿಸಿದ್ದಕ್ಕೆ, ದೇವರನ್ನು ಬೈದದ್ದಕ್ಕೆ ಅಂತ. ಆದ್ದರಿಂದ ನಾವು ಕೂಡ ಅದೇ ರೀತಿ ದೇವರನ್ನು ಬೈದರೆ ನಾವು ಕೂಡ 10 ತಿಂಗಳು ತಾಯಿಯ ಗರ್ಭದಲ್ಲಿ 10 ತಿಂಗಳು ತಾಯಿಯ ಗರ್ಭದಲ್ಲಿ ಕೂಡುವಷ್ಟು ದೇವರಷ್ಟು ಕಾಯೋಲ್ಲ. ಮತ್ತು ಇಲ್ಲೇ ನಮಗೆ ಬೇಕಾದ ಸಮಸ್ಯೆಗಳನ್ನೆಲ್ಲ ತಂದು ಹಾಕ್ತಾನೆ. ಭೀಷ್ಮಾಚಾರ್ಯ ಗರ್ಭದಲ್ಲಿ ಇದ್ದೇ ಅವರಿಗೆ 8 ಗರ್ಭದ ದುಃಖ ಬಂದದ್ದಲ್ಲ, ಹೊರಗೆ ಬಂದ ಮೇಲೇ ಅವರಿಗೆ ದುಃಖ ಬಂದದ್ದು 8 ಗರ್ಭದ್ದು. ಅದೇ ರೀತಿಯಲ್ಲಿ ಭಗವಂತ ನಮಗೆ ಇಕ್ಕಟ್ಟಲ್ಲಿ ಏನು ಮಾಡ್ತಾನೆ? ದೇವರನ್ನು ದ್ವೇಷ ಮಾಡಿದರೆ, ದೇವರನ್ನು ಬೈದರೆ ದೇವರು ಏನು ಮಾಡ್ತಾನೆ? ಕೈ ಕಾಲು ಕಟ್ಟಿ ಹಾಕ್ತಾನೆ. ಇಕ್ಕಟ್ಟು ತಾಯಿಯ ಗರ್ಭದಲ್ಲಿರುವುದು ಹೇಗೆ? ಅಮ್ಮ ಮಗನಿಗೆ ಹೇಳಿದ್ದಳಂತೆ, 9 ತಿಂಗಳು ಗರ್ಭದಲ್ಲಿ ಹೊತ್ತುಕೊಂಡಿದ್ದೇನೆ, ಹೀಗೆ ಮಾಡೋದ ನೀನು ನನಗೆ ಅಂತೇಳಿ ಅಮ್ಮ ಮಗನಿಗೆ ಹೇಳಿದ್ದಳಂತೆ. ಇಷ್ಟು ದ್ವೇಷ ಮಾಡ್ತೀಯ? 9 ತಿಂಗಳು ಎಷ್ಟು ಹೊತ್ತುಕೊಂಡು, ಹೊಟ್ಟೆಯಲ್ಲಿ ಹೊತ್ತುಕೊಂಡು ಬೆಟ್ಟದಷ್ಟು ಕಷ್ಟಪಟ್ಟು ಗಟ್ಟಿ ಮನದಿ ತಾಳ್ವಳವಳು ಕಂದಗೋಸುಗ ಅಷ್ಟು ಕಷ್ಟಪಟ್ಟಿದ್ದೇನೆ ಗೊತ್ತಾ? ತಲೆಯಲ್ಲಿ ಹೊತ್ತುಕೊಂಡು, ಹೊಟ್ಟೆಯಲ್ಲಿ ಹೊತ್ತುಕೊಂಡು ನೀನು ಹೀಗೆ ಮಾಡೋದ ಅಂತಂದದಕ್ಕೆ ಮಗ ಅಂದಂತೆ, ನಾನು ಕಷ್ಟಪಟ್ಟಿದ್ದೇನೆ, ಆ ಚಿಕ್ಕ ಜಾಗದಲ್ಲಿ ಸುಮ್ಮನೆ ಮುದುಡಿ ಕೂತಿದ್ದೇನೆ ನಾನು ಕೂಡ ಅಂತಂದಂತೆ. ನನಗೆ ಬಿಸಿ ತಡ್ಕೊಳ್ಳಿಕ್ಕೆ ಆಗ್ತಿರಲಿಲ್ಲ. ನೀನು ಗರ್ಭಿಣಿ ಇರುವಾಗ ನಿನಗೆ ಆಸೆ ಆಕಾಂಕ್ಷೆ ಏನು ಅಂತ ಯಾರಿಗೆ ಗೊತ್ತು? ಮತ್ತು ಬೆಂಕಿಯಷ್ಟು ಬಿಸಿಯಾಗಿರತಕ್ಕಂಥ ಹಾಲು ಕಾಫಿ ಕುಡಿಬೇಕು ನಿನಗೆ ಆಸೆ ಇತ್ತು, ಕುಡಿತಾ ಇದೆಯಾ, ನನಗೆ ಅಭಿಷೇಕ ಆಗ್ತಿತ್ತು. ಯಾರು ತಡ್ಕೊಳ್ತಾರೆ ಈ ತೆಳು ಚರ್ಮಕ್ಕೆ ಆ ಬಿಸಿ ಅಭಿಷೇಕವನ್ನು? ಏನೇನೇನೇನೇನೋ ತಿಂತಾ ಇದ್ದೆ ನೀನು, ಅದೆಲ್ಲ ತಿಂದದ್ದು ನನಗೆ ಬರ್ತಿತ್ತು. ನಾನು ಆ ಸಂಕಲ್ಪ ಮಾಡಿದ್ದೆ ಏನು ಅಂತ, ಈ ಗೋಬಿ ಮಂಚೂರಿ ಅದು ಇದು ತಿನ್ನಬಾರ್ದು ಸಂಕಲ್ಪ ಮಾಡಿದ್ದೆ, ನೀನು ಅದನ್ನೇ ತನ್ನ ಹೊಟ್ಟೆಗೆ ಹಾಕ್ತಿದ್ದೀಯಾ. ದೂರವಾಣಿ ಬೇಡ, ಸಂಚಾರಿ ದೂರವಾಣಿ ಬೇಡ ನಾನು ಸಂಕಲ್ಪ ಮಾಡಿ ತಾಯಿಯ ನಿನ್ನ ಗರ್ಭದಲ್ಲಿ ಕೂತದ್ದು. ನೀನು ಎಷ್ಟೊತ್ತಿಗೆ ನೋಡಿದ್ರು ನಿನ್ನ ಕವಿಯಲ್ಲಿ ಅದೇ ಇರುವುದು. ಆದ್ದರಿಂದ ನೀನು ಮಾತ್ರ ಕಷ್ಟಪಟ್ಟದ್ದಲ್ಲ, ನಾನೂ ಕಷ್ಟಪಟ್ಟಿದ್ದೇನೆ ಎಂದು ಮಗು ಅಮ್ಮನಿಗೆ ಅಂದಾಗ ಮತ್ತೆ ಅಮ್ಮ ಹೇಳ್ತಿರಲಿಲ್ಲ ಅಂತ. ವಿಷಯ ಹೌದಲ್ವೋ?
ಆ ಪುಟ್ಟ ಜಾಗದಲ್ಲಿ ಮುರುಟು ಕಟ್ಟಿಕೊಂಡು ಕೂಡಬೇಕು. ಹೌದಾ? ತಾಯಿಯ ಗರ್ಭದಲ್ಲಿ ಏನೇನೇನೇನೇನೇನು ತಿಂತಾಳೆ, ಅದರ ಅಭಿಷೇಕ ನಮ್ಮ ಮೇಲೆ ಆಗ್ತಾ ಉಂಟಾ? ಅವಳ ಗರ್ಭದಲ್ಲಿ ಮಲಮೂತ್ರದ ಮಧ್ಯದಲ್ಲಿ ನಾವು ಕೂಡಬೇಕಾ? ದೇವರು ಆ ಸಮಸ್ಯೆಯನ್ನು ತಂದು ಹಾಕ್ತಾನೆ ನಮಗೆ. ತಾಯಿಯ ಗರ್ಭಕ್ಕೇನೆ ಹೋಗಬೇಕಾಗಿಲ್ಲ, ನಮ್ಮನ್ನು ಕಟ್ಟಿ ಹಾಕಿದ್ದು. ನಾವೇ ಅಂತೇವ, ಏನ್ರಿ ಎಲ್ಲಿಗೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಏನೋ ಒಂದು ಕಟ್ಟಿ ಹಾಕಿದಂತೆ. ಅದು ಕಟ್ಟಿ ಹಾಕಿದ್ದು ಇದೆ, ಗರ್ಭದಲ್ಲಿರ್ಕಂತ ಕಟ್ಟಿ ಹಾಕಿದ್ದು ಹೊರಗಿನಿಂದ. ಮತ್ತು ಅಲ್ಲ ಮಲಮೂತ್ರದ ಮಧ್ಯದಲ್ಲಿ ತಾಯಿಯ ಹೊಟ್ಟೆಯಲ್ಲಿರುವಾಗ ಮಲಮೂತ್ರ ಇದ್ರೂ ಕೂಡ ಅಷ್ಟೇ, ಹೋಗಿ 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 ಹುಡುಕಿ 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 ನಮಗೆ ಸಿಕ್ಕಿದ್ದು ಮನೆ ಗಟಾರದ ಪಕ್ಕದಲ್ಲೇ. ಆಗುತ್ತಾ ಇಂಥದ್ದೆಲ್ಲ? ನಮ್ಮ ಜೀವನದಲ್ಲಿ ನಡೆಯುತ್ತಾ? ಗಟಾರದ ಪಕ್ಕ ಅಂದರೆ ಮಲಮೂತ್ರ ಅಂತ ಅರ್ಥ, ಮತ್ತೆಂಥದ್ದು ಅದಕ್ಕಂತ. ಹಾಗಾದರೆ ಸ್ವಪ್ನದಲ್ಲಿಯೂ ಕೂಡ ನಾವು ದೇವರನ್ನು ಬೈಯತಕ್ಕಂಥ ಕೆಲಸ ಮಾಡಬಾರದು ಅಂತ ಸಮಾಜಕ್ಕೆ ತಿಳಿಸುವುದಕ್ಕೋಸ್ಕರ ಬಲರಾಮ ತಾನು 10 ತಿಂಗಳು ಗರ್ಭದಲ್ಲಿ ಇದ್ದುಕೊಂಡು ದೇವರ ಅಪ್ಪಣೆ ಪಡ್ಕೊಂಡು ಸಮಾಜಕ್ಕೆ ಬಂದ. ನಮಗೆ ಮನುಷ್ಯರಿಗೆ, ಸಾತ್ವಿಕರಿಗೆ ಪಾಠಕ್ಕೋಸ್ಕರ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ 6 ಗಂಟೆಗೆ ಪುನಃ ಸೇರೋಣ.